ಹಾಯ್ ಹಲೋ ನಮಸ್ಕಾರ. ಸೊ ನಾವಿವಾಗ ಮೂವಿ ನೋಡಕ್ ಬಂದಿದ್ದೀವಿ. ಯಾವ ಮೂವಿ? ಸೊ ಇವಾಗ ಮಾರ್ಕೋ ಮೂವಿ ನೋಡಕ್ ಹೋಗ್ತಾ ಇದೀವಿ. ನೋಡಿ ಗೈಸ್, ಇಲ್ಲಿ ಇಬ್ರು ಸೈಕಲ್ ಅವ್ರು, ಇವ್ರಿಗೆ ಯಾವ ಮಕ್ಳು ಯಾವ ಸೈಕಲ್ ತಗೊಳ್ಳಿ ಅಂತ ನೋಡ್ತಾ ಇದ್ದಾರೆ. ಕಾರ್ತಿಕ್ ಸೈಕಲ್ ಫಿಕ್ಸ್ ಆಯ್ತಾ ಯಾವ್ದಂತ? ತಗೊಳ್ಳೋದಿಲ್ವಾ ಗೈಸ್? ಇಲ್ಲೊಂದು ಸೈಕಲ್ ಇದೆಯಲ್ಲ, ಈ ಸೈಕಲ್ MRP ಅಂತ ತೋರಿಸ್ತೀನಿ ರೀ. 80,000, 79,999. ಈ ಸೈಕಲ್ಗೆ 80,000 ರೂಪಾಯಿ ಯಾರು ಕೊಡ್ತಾರೆ ಹೇಳಿ? ಒಂದು ಬೈಕೇ ಬಂದ್ಬಿಡುತ್ತೆ. ಓಕೆ, ಸೊ ಇವಾಗ ಮೂವಿ ಇರೋದು 5 ಗಂಟೆಗೆ. ಇವಾಗ ಇನ್ನೊಂದು ಆಲ್ಮೋಸ್ಟ್ ಆಯ್ತು, ನಾನು 5 ನಿಮಿಷ ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ತಿರೋದು ಮಾರ್ಕೋ ಮೂವಿಗೆ. ಮತ್ತು ನಿಮಗೆ ಮೂವಿ ಬಗ್ಗೆ ಕಂಪ್ಲೀಟ್ ರಿವ್ಯೂನು ಕೊಡ್ತೀವಿ ನಾವು. ಆಕಾಶ್ ರಿವ್ಯೂ ಕೊಡಬೇಕು ಆಮೇಲೆ, ಲಾಸ್ಟ್ ಮೂವಿ ನೋಡೋಮೇಲೆ. ಬಟ್ ನಾವು ಮಲಯಾಳಮಲ್ಲಿ ಬುಕ್ ಮಾಡಿಲ್ಲ, ಹಿಂದಿಯಲ್ಲಿ ಬುಕ್ ಮಾಡಿದ್ವಿ. ಬಿಕಾಸ್ ನಮ್ಮದು ಕಂಪನಿ ಹತ್ರ ಇರೋದು ಇದು ಒಂದೇ ಮಾಲ್. ಸೊ ಈ ಮಾಲಲ್ಲಿ ಬರೀ ಹಿಂದಿ ಮಾತ್ರ ಇದೆ ಇವಾಗ. ಸೊ ಅದಕ್ಕೆ ಅದನ್ನೇ ಬುಕ್ ಮಾಡಿದ್ದೀವಿ. ಇನ್ನು ನಿಮಗೆ ಮೂವಿ ಆದ್ಮೇಲೆ ಸಿಗ್ತೀನಿ. ಓಕೆ, ನಾವು ಬಂದು ಅರ್ಧ ಗಂಟೆ ಆಯಿತು, ಇನ್ನು ಮೂವಿನೇ ಸ್ಟಾರ್ಟ್ ಮಾಡಿಲ್ಲ. ಬರೀ ಅಡ್ವರ್ಟೈಸ್ ಆಗ್ತಾ ಇದ್ದಾರೆ ಆಗ್ಲಿಂದ. ಸೀಟ್ಸು ನೋಡಿ ಫುಲ್ ಹೌಸ್ಫುಲ್ ಅಂತ ಅಂದ್ಕೊಂಡು ಫುಲ್ ಖಾಲಿ, ಎಲ್ಲ ಕಡೆ ಖಾಲಿ ಇದೆ. ಇಲ್ಲಿ ನೋಡಿ ಗೈಸ್, ಕಪಲ್ ಕೂತ್ಕೊಂಡಿದ್ದಾರೆ ಈ ಕಡೆ. ನೋ, ಓಕೆ ಸಾರಿ ಗೈಸ್, ನೋ ಕಪಲ್ಸ್. ಈ ಕಡೆ ಕಪಲ್ಸ್ ಹಾಕಿದ್ರೆ ಆಚೆ ಬಾರ್ಡರ್ ಸೀಟಿಗೆ ಹೋಗ್ತಿದ್ವಿ, ಕೂತಿದ್ದಾರೆ ತಾನೆ ಸುಮ್ಮನೆ. ಈ ಕಡೆ ಇವರೆಲ್ಲ ಇದ್ದಾರೆ. ನಾವಿಬ್ರು ಬಾಯ್ಸ್ ಜೊತೆ ಕೂತ್ಕೊಂಡಿದ್ದೀವಿ. ಆ ಕಡೆ ಕಪಲ್ಸ್, ಈ ಕಡೆ ಕಪಲ್ಸ್, ಈ ಕಡೆ ಕಪಲ್ಸ್, ಆ ಕಡೆ ಕಪಲ್ಸ್. ಗೈಸ್ ಯಾರು ಕಪಲ್ಸ್ ಎಲ್ಲ ಸಿಂಗಲ್ಸ್, ಎಲ್ಲರೂ ಸಿಂಗಲ್ಸ್. ಇವಾಗ ಫಸ್ಟ್ ಆಫ್ ಆಗಿದೆ. ಸೊ ಫಸ್ಟ್ ಆಫ್ಗೆ ನಿಮ್ಗೊಂದು ರಿಯಾಕ್ಷನ್ ವಿಡಿಯೋ ಹಾಕ್ತೀನಿ ನೋಡಿ. ಇವರೆಲ್ಲ ಹೆಂಗೆ ರಿಯಾಕ್ಷನ್ ಕೊಡ್ತಾ ಇದ್ರು ಅಂದರೆ ನೋಡೋಕ್ಕಾಗ್ತಿಲ್ಲ ಅಂತ ಕಣ್ಣೆಲ್ಲ ಮುಚ್ಕೊತಾ ಇದ್ರು. ಸೊ ಇವಾಗ ಆ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ ಒಂದ್ಸಲ. ಮೂವಿ ಹೆಂಗಿತ್ತು? ಫಸ್ಟ್ ಆಫ್ ಹೆಂಗಿತ್ತು? ಇಲ್ಲೂ ಜಾಸ್ತಿ ಆಯ್ತು. ಅವಳಿಗೆ ಮೂವಿ ಚೆನ್ನಾಗಿದ್ದು ಮ್ಯಾಟರ್ ಅಲ್ಲ, ಮೂವಿ ಯಾವ ಭಾಷೆಯಲ್ಲಿ ಇತ್ತು ಅನ್ನೋದು ಮ್ಯಾಟರ್. ಡಿಫೆಂಡ್ ಗೈಸ್, ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಬುಕ್ ಮಾಡಿರೋದು ಹಿಂದಿ ಮೂವಿ ಆಯಿತಾ. ಇದು ಮಾರ್ಕ್ ಯೂಶಲಿ ಮಲಯಾಳ ಮೂವಿ. ಇವರು ಮಲಯಾಳ ಕುಟ್ಟಿ ಆಯಿತಾ. ಇವರಿಬ್ಬರು ಮಲಯಾಳಿ ಇದ್ರು. ಆದರೆ ನಾವು ಮಲಯಾಳ ಬುಕ್ ಮಾಡಿಲ್ಲ, ಹಿಂದಿ ಬುಕ್ ಮಾಡಿದ್ದೀವಿ. ಇವ್ರಿಗೆ ಮಲಯಾಳ ಗೊತ್ತಿದ್ರು. ಬುಕ್ ಮಾಡಿದೀವಿ ಅಲ್ಲ, ಬುಕ್ ಮಾಡಿದ್ದಾನೆ. ಮಲಯಾಳಂ ಬಂದ್ರು ಹಿಂದಿಯಲ್ಲಿ ನೋಡ್ತಾ ಇದ್ದಾರೆ ಇವಾಗ. ಓಕೆ, ಇವಾಗ ನಿಮಗೆ ರಿಯಾಕ್ಷನ್ ವಿಡಿಯೋ ಹಾಕಿದ್ದೀನಿ. ಹೆಂಗನ್ಸ್ತು ಮೂವಿ? ಅಷ್ಟೇ, ಫುಲ್ಲು ಸಿಗಾರು ಡಿಫೆಂಡರ್ ಎರಡೇ. ಇಡೀ ಮೂವಿ ಫುಲ್ ಅದೇ. ನೋಡೋಣ, ಫಸ್ಟ್ ಆಫ್ ಓಕೆ, ಸೆಕೆಂಡ್ ಆಫ್ ನೋಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ, ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ. ಓಕೆ, ಇವಾಗ ಮೂವಿ ಮುಗಿದಿದೆ. ಎಲ್ಲರ ಹತ್ರ ರಿವ್ಯೂ ಕೇಳೋಣ, ಆಮೇಲೆ ನನ್ನ ರಿವ್ಯೂ ಲಾಸ್ಟಿಗೆ ಹೇಳ್ತೀನಿ ನಾನು. ಫಸ್ಟ್ ಆಕಾಶ್ ರಿವ್ಯೂ ಹೇಳ್ತಾರೆ ಇವಾಗ. ಥ್ರಿಲ್ಲಿಂಗ್ ಇತ್ತು. ಇನ್ನು ಜಾಸ್ತಿ ಹೇಳ್ಬೇಕು, ಒಂದು ನೋಡಲ್ಲ. ಓಕೆ, ಜಾಸ್ತಿ ಟೂ ಮಚ್ ಕಿಲ್ಲಿಂಗ್. ಆಯಿತು, ಒಂದು ರಿವ್ಯೂ ಆಯಿತು. ಇವಾಗ ಸುರಕ್ಷಾ ಅವರು ಹೇಳ್ತಾರೆ ರಿವ್ಯೂನ. ಅವ್ರ ಮಲಯಾಳಂ ಮೂವಿ ಇದು. ಅದು ಹಿಂದಿಯಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಮಕರ ಆಯ್ತು ಅಷ್ಟೇ. ಮೂವಿ ಹೆಂಗಿತ್ತು? ಮೂವಿ ಬ್ರೋ, ಕಾಮಿಡಿ ಇವ್ನು ಹೇಳ್ತೇನೆ ಬ್ರೋ. ಹೆಂಗಿತ್ತು ಬ್ರೋ ಮೂವಿ? ಸೊಳ್ಳೆ ಅವ್ನು ಹೀರೋ ಹೆಂಗ್ ಸಾಯಿಸ್ತಿದಾರೆ ಅಂದ್ರೆ ಸೊಳ್ಳೆ ಹೊಡೆದಂಗೆ ಸಾಯಿಸ್ತಿದ್ದಾನೆ ಬ್ರೋ. ನೀನು ಹೇಳ್ಬೋದು. ಏನಿಲ್ಲ, ಏನೋ ಅನಿಮಲ್ ಮೂವಿನ ಮಲಯಾಳಮಲ್ಲಿ ಮಾಡಿ ವಾಪಸ್ ನಾವು ಹಿಂದಿ ನೋಡಕ್ ಹೋದ್ವಿ. ಈಗ ಫೈನಲ್ ಆಗಿ ಧನ್ಯ ರಿವ್ಯೂ ಹೇಳ್ತಾರೆ. ಚೆನ್ನಾಗಿತ್ತು, ಬಟ್ ಮಲಯಾಳಮಲ್ಲಿ ನೋಡ್ಬೇಕಿತ್ತು. ಮಲಯಾಳಂ ಓಕೆ ಗೈಸ್, ಇವಾಗ ನನ್ನ ರಿವ್ಯೂ ಕೊಡ್ತೀನಿ. ಫಸ್ಟ್ ಆಫ್ ಆಲು, ನನ್ನ ಲೈಫಲ್ಲೇ ಇಂಥ ವೈಲೆನ್ಸ್ ಫಿಲ್ಮ್ ನೋಡೇ ಇಲ್ಲ ನಾನು. ಅಷ್ಟು ವೈಲೆನ್ಸು. ಸ್ಟೋರಿ ಇಲ್ಲ, ಸ್ಟೋರಿ ಏನೂ ಇಲ್ಲ, ಬರೀ ಸಾಯಿಸೋದು ಅಷ್ಟೇ. ಮತ್ತೆ ಬರೀ ಒಂದು ಹೇಳಲ್ಲ ನಾನು. ಇದು ಏನಂತಾರೆ ಅದಕ್ಕೆ? ನನಗೆ ಸ್ಟೋರಿ ಹೇಳಿದ್ರೆ ಏನಂತಾರೆ ಅದಕ್ಕೆ? ಸ್ಪಾಯ್ಲರ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಸ್ಟೋರಿ ಹೇಳಲ್ಲ. ಇಡೀ ಮೂವಿಯಲ್ಲಿ ಬರೀ ವೈಲೆನ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ಏನೊಬ್ರು ಮೂವಿ ರಿಲೀಸ್ ಆಗಿದ್ದು ಡಿಸೆಂಬರ್ 20ಕ್ಕೆ. ಇನ್ನೆಲ್ಲಿ ಸ್ಪಾಯ್ಲರ್ ಹೇಳ್ತೀಯಾ? ಇನ್ನೊಂದು 10 ದಿನ ಬಿಟ್ಟರೆ ನೆಟ್ಫ್ಲಿಕ್ಸ್ ಅಲ್ಲಿ ಬರುತ್ತೆ, ನೋಡ್ಕೋಬೇಡಿ. ಅದು ಇವ್ರದ್ದು ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡೋಲ್ಲ ಹೆಂಗಿದೆ ಅಂತ. ಬರೀ ಹೆಂಗ್ ಸಾಯಿಸ್ತಾರೆ ಅಂದ್ರೆ ಅಷ್ಟು ಹೊಸ್ತಾಗಿ ಸಾಯಿಸ್ತಾರೆ. ನಾನು ಆಕ್ಚುಲಿ ಗೋಸ್ಟ್ ಹಂಟಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ವಲ್ಲ, ಇವ್ನು ಹೇಳಿದ್ದು ಅದೇ ಮನೆಗೆ ಹೋದ್ರೆ ಸಾಕಾಗಿ ಗೋಸ್ಬಿಟ್ಟು. ಅಲ್ಲಿ ಹೋದ್ರೆ ಅಷ್ಟೇ ಅನ್ಕೋ.
ಓಕೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಮಾರ್ಕೋ ಮೂವಿ ರಿವ್ಯೂ ಇಷ್ಟೇ. ನನ್ನ ಪ್ರಕಾರ ಅಷ್ಟು ಚೆನ್ನಾಗಿಲ್ಲ ಗೈಸ್, ನಿಜ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬರೀ ವೈಲೆನ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ ಗೈಸ್ ಬದಗ